ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 55 ಬಗ್ಗೆ ಚರ್ಚೆ ಮಾಡಿವಿ. ಏನ ಆರ್ಟಿಕಲ್ 55? ಭಾರತದ ರಾಷ್ಟ್ರಪತಿಗೆ ಯಾವ ರೀತಿ ಎಲೆಕ್ಷನ್ ನಡಿಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿವಿ. ಇವತ್ತು ಆರ್ಟಿಕಲ್ 56 ಬಗ್ಗೆ ಚರ್ಚೆ ಮಾಡಬೇಕು. ಏನಿದು ಆರ್ಟಿಕಲ್ 56 ಅಂತ ಕೇಳಿದ್ರೆ, ರಾಷ್ಟ್ರಪತಿಯ ಅಧಿಕಾರಾವಧಿಯ ಬಗ್ಗೆ ಇದು ಹೇಳ್ತೈತಿ. ಯಾವುದು? ಆರ್ಟಿಕಲ್ 56. ನಮಗೆಲ್ಲ ಗೊತ್ತೈತಿ, ರಾಷ್ಟ್ರಪತಿ ಅವರ ಅಧಿಕಾರಾವಧಿ 5 ವರ್ಷ ಅಂತ. ರಾಷ್ಟ್ರಪತಿ ಅಧಿಕಾರಾವಧಿ 5 ವರ್ಷ ಅಂತೇಳಿ ನಮಗೆಲ್ಲರಿಗೂ ಗೊತ್ತಾಕೈತಿ. ಗೊತ್ತಿದ್ದ ಮ್ಯಾಟರ್ ಇದು. 5 ವರ್ಷ ಎಲ್ಲಿ ಹಿಡ್ದ ಕೌಂಟ್ ಮಾಡ್ತಾರ? ಫ್ರಮ್ ವಿಚ್ ಡೇಟ್ ಟು ವಿಚ್ ಡೇಟ್? ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಅವ್ರ 5 ವರ್ಷ. ಏನವ್ರು ಎಲೆಕ್ಷನ್ಗೆ ಗೆದ್ದ ನಂತರ, ಎಲೆಕ್ಷನ್ಗೆ ನಿಂತು ಗೆದ್ದಿರ್ತಾರಲ್ಲ ಅಲ್ಲಿ ಹಿಡ್ದನೋ, ಅಥವಾ ಅವ್ರ ಆಫೀಸಿಗೆ ಬಂದು ಸಹಿ ಮಾಡ್ತಾರಲ್ಲ ಅಲ್ಲಿ ಹಿಡ್ದನೋ? ಇವು ಕಾಂಪಿಟೇಟಿವ್ ಎಕ್ಸಾಮ್ ಕೇಳೋ ಕ್ವಶನ್ಗಳು. ಆ ಎಲೆಕ್ಷನ್ಗೆ ನಿಂತು ಗೆದ್ದ ಹಿಡ್ದ 5 ವರ್ಷ ಕೌಂಟ್ ಮಾಡ್ತಾರೋ, ಅಥವಾ ಆಫೀಸಿಗೆ ಬಂದು ಸೈನ್ ಮಾಡಿರ್ತಾರಲ್ಲ ಕಚೇರಿಗೆ ಪ್ರವೇಶವಾದ ದಿನದಿಂದ 5 ವರ್ಷನೋ ಅಂತೇಳಿ ಕೇಳಿದ್ರೆ, ಆರ್ಟಿಕಲ್ 56 ಅದಕ್ಕೆ ಉತ್ತರ ಕೊಡ್ತೈತಿ. ಸಂವಿಧಾನದ ಕಲಂ 56 ಉತ್ತರ ಕೊಡ್ತೈತಿ. ಎಲ್ಲಿ ಹಿಡ್ದ ಎಲ್ಲಿವರೆಗೂ ಅವ್ರದ್ದು 5 ವರ್ಷ ಅಂತ. ಅದನ್ನ ಈಗ ನಾವು ಚರ್ಚೆ ಮಾಡಬೇಕು ಅಂತ. ಅದೇನ್ ಹೇಳ್ತೈತಿ ಅಂತೇಳಿ ಒನ್ ಬೈ ಒನ್ ನೋಡೋಣ. ಆರ್ಟಿಕಲ್ 56 ನೋಡಿದಾಗನೇ ನಮಗೆ ಗೊತ್ತಾಗತಿ ಈ ಎಲ್ಲಿ ಹಿಡ್ದ ಎಲ್ಲಿವರೆಗೂ ಅವ್ರ ಅಧಿಕಾರಾವಧಿ ಅಂತ. ಹೌದಾ? ಅದನ್ನ ಚರ್ಚೆ ಮಾಡೋಣ ಈಗ. ಆರ್ಟಿಕಲ್ 56 ಏನ್ ಹೇಳ್ತೈತಿ ಅಂದ್ರೆ, ದ ಟರ್ಮ್ ಆಫ್ ದಿ ಆಫೀಸ್ ಆಫ್ ದಿ ಪ್ರೆಸಿಡೆಂಟ್. ರಾಷ್ಟ್ರಪತಿಯ ಅಧಿಕಾರಾವಧಿಯ ಬಗ್ಗೆ ತಿಳಿಸ್ಕೊಡ್ತೈತಿ. ಯಾವುದು? ಆರ್ಟಿಕಲ್ 56. ಅದ್ರೊಳಗೆ ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತ ನೋಡೋಣ. ದ ಪ್ರೆಸಿಡೆಂಟ್ ಶಾಲ್ ಹೋಲ್ಡ್ ಆಫೀಸ್ ಫಾರ್ ದ ಟರ್ಮ್ ಆಫ್ 5 years ಫ್ರಮ್ ದ ಡೇಟ್ ಆನ್ ವಿಚ್ ಹಿ ಎಂಟರ್ಸ್ ಅಪಾನ್ ಹಿಸ್ ಆಫೀಸ್. ಅಂತಂದ್ರ ರಾಷ್ಟ್ರಪತಿ ಕಚೇರಿಗೆ ಆಗಮಿಸಿದ ದಿನದಿಂದ 5 ವರ್ಷದ ಅವಧಿಗೆ ಅವರ ಅಧಿಕಾರಾವಧಿ. ಸರ್, ಮತ್ತೆ ಗೆದ್ದ ದಿನದಿಂದ ಯಾಕೆ ಅವ್ರ ಆಫೀಸಿಗೆ ಬರಂಗಿಲ್ಲ ಅಂತ ಕೇಳಬೇಡ್ರಿ. ಆಫೀಸಿಗೆ ಆಗಮಿಸುವ ದಿನ ಅಂತಂದ್ರೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ. ಯಾವಾಗ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೋ ಅಲ್ಲಿ ಹಿಡಿದ ಅವರ 5 ವರ್ಷದ ಅವಧಿ ಸ್ಟಾರ್ಟ್ ಆಗತ್ತೆ. ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದನೇ ಅವರು ಆಫೀಸಿಗೆ ಎಂಟ್ರಿ ಬರ್ತಾರೆ. ಪ್ರಮಾಣ ವಚನ ಸ್ವೀಕರಿಸದೆ ರಾಷ್ಟ್ರಪತಿಯವರು ತಮ್ಮ ಪದವಿಯನ್ನ ಗ್ರಹಿಸುವ ಹಾಗಿಲ್ಲ, ಪದಗ್ರಹಣ ಮಾಡುವ ಹಾಗಿಲ್ಲ. ಹಂಗಾದ್ರೆ ಸರ ಮತ್ತೆ ಎಲೆಕ್ಷನ್ ಆದ ದಿನದಿಂದ ನಡವಳಿಕೆ ಯಾರು ಇರ್ತಾರೆ ಅಂತ ಕೇಳಿ ಅದಕ್ಕೂ ಆನ್ಸರ್ ಹೇಳೋದಕ್ಕೆ ಮುಂದೆ. ಎಲೆಕ್ಷನ್ ಆದ ದಿನದಿಂದ ಅವ್ರ ಅಧಿಕಾರಕ್ಕೆ ಬರೋವರೆಗೂ, ಆಫೀಸಿಗೆ ಬರೋವರೆಗೂ ಮಿಡಲ್ದಾಗ ಯಾರು ಅಧಿಕಾರ ಮಾಡ್ತಿರ್ತಾರೆ ಅನ್ನೋದನ್ನು ಆರ್ಟಿಕಲ್ 56 ಸ್ಪಷ್ಟಪಡಿಸ್ತೈತಿ. ಯಾರು ಮಾಡ್ತಾರೆ ಅನ್ನೋದು ನೋಡೋಣ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಪ್ರೆಸಿಡೆಂಟ್ ನಾ ಎಲೆಕ್ಷನ್ ಗೆದ್ದನಿ ಅಂತ ಹೇಳಿ ಸೀದಾ ಹೋಗಿ ಪ್ರೆಸಿಡೆಂಟ್ ಚೇರ್ ಮೇಲೆ ಕೂತು ತೊಂಬರ್ಲೆ ಫೈಲ್ ಅಂತ ಅನ್ನಂಗಿಲ್ಲ. ಏನ್ ಮಾಡ್ಬೇಕು? ಗೆದ್ದ ನಂತರ ಮೊದಲು ಓದು ತಗೋಬೇಕು, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು. ಓತನ್ನ ಯಾರು ಕೊಡ್ತಾರೆ? ಮುಖ್ಯ ನ್ಯಾಯಮೂರ್ತಿ ಕೊಡ್ತಾರೆ. ಯಾವ ಮುಖ್ಯ ನ್ಯಾಯಮೂರ್ತಿ? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, CJI ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ರಾಷ್ಟ್ರಪತಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ರಾಷ್ಟ್ರಪತಿಯವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ ದಿನದಿಂದ ಅವರ ಅಧಿಕಾರ ಅವಧಿ 5 ವರ್ಷ. ದೇರ್ ಇಸ್ ಅನ್ 5 year term ಫಾರ್ ದಿ ಪ್ರೆಸಿಡೆಂಟ್ ಆಫ್ಟರ್ ಟೇಕಿಂಗ್ ದಿ ಓತ್. ಹೌದಾ? ಯಾವಾಗ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೋ ಅಲ್ಲಿ ಹಿಡಿದ ಅವರ ಅಧಿಕಾರಾವಧಿ 5 ವರ್ಷದವರೆಗೂ. ಹಂಗಾದ್ರೆ ಮಿಡಲ್ದಾಗ ಯಾರು ಇರ್ತಾರೋ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ತೈತಿ. ಈ ಒನ್ ಬೈ ಒನ್ ಹೇಳ್ಕೊತ ಬರ್ತಿಲ್ಲ, ಅವಾಗ ಮುಂದೊಂದು ಟರ್ಮ್ ಬರ್ತೈತಿ, ಸರಿ ಕ್ಲಾಸ್ ಬರ್ತೈತಿ, ಉಪಬಂಧ ಬರ್ತೈತಿ, ಅದು ಆನ್ಸರ್ ಮಾಡ್ತೈತಿ ಯಾರು ಇರ್ತಾರೆ ಮಿಡಲ್ದಾಗ ಅಂತ ಹೇಳಿ. ಅದನ್ನ ನೋಡೋಣ. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ರಾಷ್ಟ್ರಪತಿಯವರು ಗೆದ್ದ ನಂತರ ಅವರ ಅಧಿಕಾರಾವಧಿ ಸ್ಟಾರ್ಟ್ ಆಗೋದಿಲ್ಲ. ಅವರ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅಧಿಕಾರಾವಧಿ ಸ್ಟಾರ್ಟ್ ಆಕೈತಿ. ನೆನಪಲ್ಲಿರ್ಲಿ. ಹೌದಾ? ಇದು ಒಂದನೇದ್ದು. ಇನ್ನು ಎರಡನೇದ್ದು, ಇದ್ರೊಳಗೆ ಉಪಬಂಧಗಳು ಬರ್ತವೆ. ಆರ್ಟಿಕಲ್ 56 ಸಬ್ ಕ್ಲಾಸ್ 1 ರೊಳಗ 3 ಉಪಬಂಧಗಳು ಬರ್ತವೆ, ABC ಅಂತೇಳಿ. ಅಂದ್ರೆ ರಾಷ್ಟ್ರಪತಿಯವರು ರಾಜೀನಾಮೆಯನ್ನು ಕೊಡೋರಿದ್ರು ಅಂತಂದ್ರೆ ಹೆಂಗೆ ಕೊಡಬೇಕು, ರಾಷ್ಟ್ರಪತಿಯನ್ನ ಮಹಾಭಿಯೋಗ ಮಾಡೋದಿತ್ತಂದ್ರೆ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವು ಡಿಸ್ಕಷನ್ ಮಾಡ್ತವೆ. ಅವು ಏನು ಹೇಳ್ತಾವೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ನೋಡ್ರಿ. ದ ಪ್ರೆಸಿಡೆಂಟ್ ಮೇ ಬೈ ರೈಟಿಂಗ್ ಅಂಡರ್ ಹಿಸ್ ಹ್ಯಾಂಡ್ ಅಡ್ರೆಸ್ಡ್ ಟು ದಿ ವೈಸ್ ಪ್ರೆಸಿಡೆಂಟ್ ರಿಸೈನ್ ಹಿಸ್ ಆಫೀಸ್ ಅಂತೇಳಿ ಬರೀತಾರೆ. ಏನು? ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಎ ಏನ್ ಹೇಳ್ತೈತಿ ಅಂತಂದ್ರೆ, ರಾಷ್ಟ್ರಪತಿ ಯಾರಿಗೆ ರಾಜೀನಾಮೆಯನ್ನ ನೀಡಬಹುದು ಅಂತೇಳಿ ಹೇಳ್ತೈತಿ. ಯಾರಿಗೆ ನೀಡಬಹುದು ಅಂತಂದ್ರೆ ವೈಸ್ ಪ್ರೆಸಿಡೆಂಟ್ಗೆ. ಈ ಆರ್ಟಿಕಲ್ ಕ್ಲಿಯರ್ ಮಾಡ್ತೈತಿ ಯಾರಿಗೆ ರಾಜೀನಾಮೆಯನ್ನ ನೀಡಬೇಕು ಅಂತೇಳಿ. ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಉಪಬಂಧ ಎ ಪ್ರೊವೈಡೆಡ್ ಎ ಏನ್ ಹೇಳ್ತೈತಿ ಅಂತಂದ್ರೆ, ರಾಷ್ಟ್ರಪತಿ ಯಾರಿಗೆ ರಾಜೀನಾಮೆಯನ್ನ ಕೊಡಬೇಕು ಅಂತಂದ್ರೆ ಉಪರಾಷ್ಟ್ರಪತಿಗೆ ರಾಜೀನಾಮೆಯನ್ನ ಕೊಡಬೇಕು. ಸರ, ಮತ್ತೆ ಅವ್ರದ್ದು ಅಧಿಕಾರ ಅವಧಿ 5 ವರ್ಷ ಐತಲ್ಲ ಅಂತೇಳಿ ಕೇಳ್ಬೋದು ನೀವು. ಅಂದ್ರೆ 5 ವರ್ಷದವರೆಗೂ ನಿನಗೆ ಮನಸ್ಸು ಇರ್ಲಿಲ್ಲ ಅಂದ್ರೆ ನೀನು ಅದೇ ಕೆಲಸನ ಮಾಡ್ಬೇಕು ಅಂತ ಏನಿಲ್ಲ. ಅರ್ಥ ಆಯ್ತು? ಸರ, 5 ವರ್ಷದ ತನಕ ನೀವು ಅಳಗಾಡಂಗಿಲ್ಲ ಅಂತೇಳಿ ರಾಷ್ಟ್ರಪತಿಗೆ ಹೇಳಂಗಿಲ್ಲ. ಯಾಕ? ಆರ್ಟಿಕಲ್ 19 ಕ್ಲಿಯರ್ಸ್ ಸ್ಪಷ್ಟಪಡಿಸ್ತೈತಿ. ನಿನಗೆ ಇಷ್ಟ ಬಂದ ಕೆಲಸವನ್ನ ನೀನು ಮಾಡಬಹುದು ಅಂತೇಳಿ. ಅದೇ ಹೇಳ್ತೈತಿ, ನೀನು ಕೆಲಸ ಮಾಡದೇ ಇರುವ ಅಧಿಕಾರವನ್ನು ನಿನಗೆ ಕೊಟ್ಟಿವಿ ಅಂತೇಳಿ. ಹೌದಾ? ಇಲ್ಲಿ ಬಂದು ರಾಷ್ಟ್ರಪತಿಯವರು ಎಲೆಕ್ಷನ್ಗೆ ನಿದ್ದು ಗೆದ್ದಿರ್ತಾರೆ. ಗೆದ್ದಾದ ನಂತರ ಅವರ ಅಧಿಕಾರಾವಧಿ 5 ವರ್ಷಕ್ಕೆ ಇರ್ತೈತಿ. 5 ವರ್ಷದವರೆಗೂ ಅವರ ಅಧಿಕಾರಾವಧಿ ಇರ್ತೈತಿ. ಇದು ಅಮೆರಿಕದಾಗಾದ್ರೆ 4 ವರ್ಷ. ಅಮೆರಿಕದ ರಾಷ್ಟ್ರಪತಿ ಅಧಿಕಾರಾವಧಿ 4 ವರ್ಷ. ಆದ್ರ ಭಾರತದ ರಾಷ್ಟ್ರಪತಿ ಅವಧಿ 5 ವರ್ಷ.
5 ವರ್ಷದವರೆಗೂ ನಿನಗೆ ಇಷ್ಟ ಇಲ್ದಿದ್ರ ನೀ ಅದೇ ಪೋಸ್ಟ್ನಾಗ ಇರ್ಬೇಕೇನೋ ಅಂತ ಕೇಳಿದ್ರೆ ಇಲ್ಲ, ನಿನಗೆ ಇಷ್ಟ ಇರಲಿಲ್ಲ ಅಂತಂದ್ರೆ ರೆಸಿಗ್ನೇಷನ್ ಲೆಟರ್ ಅನ್ನ ಉಪರಾಷ್ಟ್ರಪತಿ ಮುಂದೆ ಕೊಟ್ಟು ಬಂದ್ ಬಿಡ್ಬೇಕು. ಅದ ರೆಸಿಗ್ನೇಷನ್ ಲೆಟರ್ ಅನ್ನ ಪ್ರಧಾನಮಂತ್ರಿ ಕೊಡಾಕ್ ಬರ್ತೈತಿ ಅಂತ ಕೇಳಿದ್ರೆ ಇಲ್ಲ, ಅದ ರೆಸಿಗ್ನೇಷನ್ ಲೆಟರ್ ಅನ್ನ ಲೋಕಸಭೆ ಸ್ಪೀಕರ್ ಕೊಡಾಕ್ ಬರ್ತೈತಿ ಅಂತ ಕೇಳಿದ್ರೆ ಇಲ್ಲ. ಯಾರಿಗೆ ಕೊಡಬೇಕು? ಉಪರಾಷ್ಟ್ರಪತಿಗೆ ಕೊಡಬೇಕು. ಎಲ್ಲಿ ಬರ್ದಾರ ಅಂತ ಕೇಳಿದ್ರೆ ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಎ ದೊಳಗೆ ಬರ್ದಾರ. ರಾಷ್ಟ್ರಪತಿ ಯಾರಿಗೆ ರಾಜೀನಾಮೆಯನ್ನು ಕೊಡಬೇಕು ಅಂತಂದ್ರೆ ಉಪರಾಷ್ಟ್ರಪತಿ ಕೊಡಬೇಕು. ಇಲ್ಲಪ್ಪ ನಾ ಪ್ರಧಾನಮಂತ್ರಿಗೆ ಕೊಡ್ತೀನಿ, ಅವ್ರ ನನ್ನ ನಿಂತು ಎಲೆಕ್ಷನ್ ನಿಲ್ಸಿ ಗೆಲ್ಸ್ಯಾರ ಅಂತಂದ್ರೆ ಇಲ್ರಿ ಸಾಹೇಬ್ರ, ನಿಮ್ಗೆ ಯಾರ ಯಾಕೆ ಗೆಲ್ಸ್ವರಕ ನೀವು ಕೊಡಬೇಕಾಗಿರೋದು ಅಲ್ಲಿ. ಹಾಗಾದ್ರೆ ಸರ್ ಉಪರಾಷ್ಟ್ರಪತಿ ಸ್ಥಾನ ಖಾಲಿ ಇತ್ತು ಅಂದ್ರೆ ಯಾರಿಗೆ ಕೊಡಬೇಕು? ಈಗ ರಾಷ್ಟ್ರಪತಿ ಅವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ರು. ಇವತ್ತು ಡೇಟ್ ಎಷ್ಟು? 17/1/2026. ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಅವರು. ಅವ್ರಿಗೆ ಇನ್ನೊಂದು ತಾಸು ಪ್ರಮಾಣ ವಚನ ಸ್ವೀಕರಿಸಿದ ಒಂದು ತಾಸಿಗೆ ಅವ್ರಿಗೆ ಆ ಪದವಿ ಒಲ್ಲಾಗ್ತೈತಿ, ಒಳ್ಳೆ ಅನಿಸ್ತೈತಿ. ನನಗೆ ಬೇಡಪ್ಪ ಇದ ನಾ ರಾಜೀನಾಮೆ ಕೊಡ್ತೀನಿ ಅಂತ ಕೇಳಿದಾಗ ಅವಾಗ ಉಪರಾಷ್ಟ್ರಪತಿಯ ಸ್ಥಾನ ಖಾಲಿ ಇತ್ತು ಅಂದ್ರೆ ಯಾರಿಗೆ ಕೊಡಬೇಕು ಅಂತಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಅವರಿಗೆ ಕೊಡಬೇಕು. CJI ಆಫ್ ಇಂಡಿಯಾ ಅವರಿಗೆ ಕೊಡಬೇಕು. ಇದ ಎಕ್ಸಾಮ್ಗೆ ಬರ್ತಕ್ಕಂಥ ಕ್ವಶನ್ ಆಗಿರ್ತೈತಿ. ಇಲ್ಲಿ ಬರ್ದಿರ್ತಾರೆ ಉಪರಾಷ್ಟ್ರಪತಿಗೆ ಕೊಡಬೇಕು ಅಂತ ಹೇಳಿ ಬರ್ದಿರ್ತಾರೆ. ಆದ್ರೆ ಉಪರಾಷ್ಟ್ರಪತಿ ಇಲ್ಲದ ಪರಿಸ್ಥಿತಿ ಒಳಗೆ ಯಾರಿಗೆ ಕೊಡಬೇಕು ಅಂತಂದ್ರೆ CJI ಆಫ್ ಇಂಡಿಯಾ ಭಾರತದ ಮುಖ್ಯ ನ್ಯಾಯಮೂರ್ತಿಗೆ ಕೊಡಬೇಕು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರಿಗೆ ಕೊಡಬೇಕು. ಅರ್ಥ ಆಯ್ತಾ? ಇವೇ ಎಕ್ಸಾಮ್ಗೆ ಬರ್ತಕ್ಕಂಥ ಕ್ವಶನ್ಗಳು. ಇಲ್ಲಿ ಏನು ಬರ್ದಾರೋ ಅದನ್ನ ಬಿಟ್ಟು ಏನು ಬರೆದಿಲ್ಲರೋ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಷ್ಟೇ. ಬರ್ದಾರೇನು? ಉಪರಾಷ್ಟ್ರಪತಿಗೆ ರಾಜೀನಾಮೆಯನ್ನ ಕೊಡಬೇಕು. ಏನು ಬರ್ದಿಲ್ಲ? CJI ಅವರಿಗೆ ಬರ್ದಿಲ್ಲ. ಇಲ್ಲಿ ಉಪರಾಷ್ಟ್ರಪತಿ ಇದ್ದಾಗ ಭಾರತದ ಮುಖ್ಯ ನ್ಯಾಯಮೂರ್ತಿಗೆ ಕೊಡುವಂತಿಲ್ಲ. ಭಾರತದ ಮುಖ್ಯ ನ್ಯಾಯಮೂರ್ತಿಗೆ ಉಪರಾಷ್ಟ್ರಪತಿ ಇದ್ದಾಗ ರಾಜೀನಾಮೆಯನ್ನು ಕೊಡಂಗಿಲ್ಲ. ಇಲ್ರಿ ನಾನು ನಿನಗೆ ಕೊಡಂಗಿಲ್ಲ, ನನಗೆ ಪ್ರಮಾಣ ವಚನ ಬೋಧಿಸಿದ್ದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅವಂಗ ಕೊಡಾವತ್ತೇಳಿ ಅನ್ನಂಗಿಲ್ಲ. ಏನ್ ಮಾಡಬೇಕು? ಉಪರಾಷ್ಟ್ರಪತಿ ಇದ್ದಾಗ ಉಪರಾಷ್ಟ್ರಪತಿಗೆ ಕೊಡಬೇಕು. ಉಪರಾಷ್ಟ್ರಪತಿ ಸ್ಥಾನ ಖಾಲಿ ಇದ್ದಾಗ ಭಾರತದ ಮುಖ್ಯ ನ್ಯಾಯಮೂರ್ತಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸುವ ಮೂಲಕ ಆ ಸ್ಥಾನವನ್ನ ಖಾಲಿ ಮಾಡಬಹುದು. ಅಂದ್ರೆ ರಾಷ್ಟ್ರಪತಿಯ ಸ್ಥಾನ ಹೆಂಗೆ ಖಾಲಿ ಆಕೈತಿ ಅಂತ ಹೇಳಕತ್ತಾರ. ಒಂದು ರೆಸಿಗ್ನೇಷನ್ ಮೂಲಕ ಉಪರಾಷ್ಟ್ರಪತಿಯ ಸ್ಥಾನ ಖಾಲಿ ಆಕೈತಿ. ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಅಡಿಯಲ್ಲಿ ಪ್ರೊವೈಡೆಡ್ಗಳು ಕೊಟ್ಟಾರಲ್ಲ, ಅವ್ರ ಪ್ರೊವೈಡೆಡ್ಗಳು ಏನ್ ಹೇಳ್ತಾವು ಅಂತಂದ್ರೆ ಆಫೀಸನ್ನ ಹೆಂಗ್ ಖಾಲಿ ಮಾಡಬಹುದು ಅಂತ ಹೇಳ್ತಾರೆ. ಒಂದನೇದು ರೆಸಿಗ್ನೇಷನ್ ಮೂಲಕ. ಇನ್ನು ಎರಡನೇದು ನೋಡೋದಾದ್ರೆ ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಬಿ ಏನ್ ಹೇಳ್ತೈತಿ ಅಂತಂದ್ರೆ ಪ್ರೆಸಿಡೆಂಟ್ ಮೇ ಫಾರ್ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್ ಬೈ ಇಂಪೀಚ್ಮೆಂಟ್ ಇನ್ ದ ಮ್ಯಾನರ್ ಪ್ರೊವೈಡೆಡ್ ಇನ್ ಆರ್ಟಿಕಲ್ 61. ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಎ ಏನ್ ಹೇಳ್ತೈತಿ ಅಂತಂದ್ರೆ ಅವರೇ ರಾಜೀನಾಮೆ ಕೊಟ್ಟು ಹೋಗೋದು. ಇನ್ನು ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಬಿ ಏನ್ ಹೇಳ್ತೈತಿ ಅಂತಂದ್ರೆ ನಾವು ಅವ್ರನ್ನ ಹೊರ ಕಳಿಸೋದು, ಹೊರ ಹಾಕೋದು. ಹೆಂಗ್ ಹೊರ ಹಾಕೋದು ಅಂತಂದ್ರೆ ಇಂಪೀಚ್ಮೆಂಟ್ ಮಾಡಬೇಕು ಅಂತ, ಮಹಾಭಿಯೋಗ ಪ್ರಕ್ರಿಯೆಯನ್ನ ಮಾಡಬೇಕು. ಇಂಪೀಚ್ಮೆಂಟ್ ಮಾಡುವ ಮೂಲಕ ನಾವು ಅವರನ್ನ ಹೊರ ಹಾಕಬಹುದು. ಇಂಪೀಚ್ಮೆಂಟ್ಗೆ ಕಾರಣ ಏನು ಅಂತಂದ್ರೆ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನ ಉಲ್ಲಂಘನೆ ಮಾಡ್ಯಾರ ಅನ್ನೋ ಒಂದೇ ಒಂದು ಕಾರಣವನ್ನು ಇಟ್ಟುಕೊಂಡು ಮಾತ್ರ ನೀನು ಅವ್ರನ್ನ ಇಂಪೀಚ್ಮೆಂಟ್ ಮಾಡಬೇಕು. ಸರ ನಾನು ಅವರಿಗೆ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ನಿ, ಅವ್ರು ನನ್ನ ಮದುವೆಗೆ ಬಂದಿಲ್ಲ, ಹಿಂಗಾಗಿ ನಾನು ಅವ್ರನ್ನ ಇಂಪೀಚ್ಮೆಂಟ್ ಮಾಡ್ತೀನಿ. ಸರ ನಾ ಅವರಿಗೆ ನನ್ನ ಮಗನ ಬರ್ತ್ಡೇಗೆ ಕರೆದಿದ್ನಿ, ಬಂದಿಲ್ಲ, ಅದಕ್ಕೆ ನಾವು ಅವ್ರನ್ನ ಇಂಪೀಚ್ಮೆಂಟ್ ಮಾಡ್ತೀನಿ. ಸರ ನಮ್ಮ ಮನಿ ಓಪನಿಂಗ್ ಈಗ ರಾಷ್ಟ್ರಪತಿ ಬಂದಿಲ್ರಿ, ಅದ್ರ ಸಂಬಂಧ ನಾವು ಅವ್ರನ್ನ ಇಂಪೀಚ್ಮೆಂಟ್ ಮಾಡಕ ಅನುಮೋದನೆ ಮಾಡ್ತೀನಿ. ಇವ್ಯಾವ ಕಾರಣಗಳಲ್ರಿ. ಏನು? ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಇಂಪೀಚ್ಮೆಂಟ್ ಆಫ್ ದಿ ಪ್ರೆಸಿಡೆಂಟ್. ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಏನು? ಅವರು ಸಂವಿಧಾನ ಉಲ್ಲಂಘನೆ ಮಾಡ್ಯಾರ ಅಂತ ಹೇಳಿ ನಮಗೆ ಹೆಂಗ್ ಗೊತ್ತಾಗತ್ರಿ ಅಂತ ಕೇಳ್ಬೋದು ನೀವು. ಅದಕ್ಕೆ ಆರ್ಟಿಕಲ್ 53 ಹೇಳ್ಬೇಕಾದ್ರೆ ಒಂದು ಜಜ್ಮೆಂಟ್ ಅನ್ನ ಹೇಳಿದ್ವಿ. ಏನು? UNR ರಾವ್ ಜಜ್ಮೆಂಟ್ ಅಂತ ಹೇಳಿ. UNR ರಾವ್ ಜಜ್ಮೆಂಟ್ ಏನ್ ಹೇಳ್ತೈತಿ? ಇದು ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಲಹೆ ಮೇರೆಗೆ ಕಾರ್ಯನಿರ್ವಹಿಸಬೇಕು ಅಂತೇಳಿ ಹೇಳ್ತೈತಿ. ಹೌದಾ? ಅದು ಸಂವಿಧಾನದೊಳಗೆ ಬರ್ದಾರೆ. ಈಗ ರಾಷ್ಟ್ರಪತಿಗೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದವರು ಯಾವುದೋ ಒಂದು ಸಲಹೆಯನ್ನ ಮಾಡ್ಯಾರ. ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ರಿ, ಅದಕ್ಕೆ ನೀವೇನ್ ಮಾಡ್ರಿ ಅಂತಂದ್ರೆ ನೀವು ಸುಪ್ರೀಂ ಕಮಾಂಡರ್ ಅದ್ರಿ, ಲೆಟರ್ ಒಂದು ಆರ್ಡರ್ ಇಶ್ಯೂ ಮಾಡ್ರಿ. ಯಾರಿಗೆ? ಆರ್ಮಿಗೆ. ಅವರು ದಾಳಿ ಮಾಡ್ತಾರೋ ಅಂತ ಹೇಳಿ ಸಲಹೆ ಮಾಡ್ಯಾರ. ಫಾರ್ ಎಕ್ಸಾಂಪಲ್ ಹೈಪೋಥೆಟಿಕಲ್ ಕಂಡೀಷನ್ ಸಲಹೆ ಮಾಡ್ಯಾರ. ಅವಾಗ ರಾಷ್ಟ್ರಪತಿ ಅವರು ಇಲ್ರಿ ಅದೇಂಗ್ ಆಕೈತಿ, ನೀವ್ ಹೇಳ್ದಂಗೆಲ್ಲ ನಡ್ಯಾಕ್ ಆಗಂಗಿಲ್ಲ ಅಂದ್ರು ಅಂತಂದ್ರ ಹಿ ಅಟ್ರಾಕ್ಟ್ಸ್ ಇಂಪೀಚ್ಮೆಂಟ್ ಪ್ರೊಸೆಸ್ ಅನ್ನಕ ಬರಂಗಿಲ್ಲ. ಅಲ್ಲಿ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ವಿಲ್ ಅಟ್ರಾಕ್ಟ್ ಟು ದಿ ಪ್ರೆಸಿಡೆಂಟ್. ಅದು ಸಂವಿಧಾನದ ಉಲ್ಲಂಘನೆಯನ್ನ ಆಕರ್ಷಣೆ ಮಾಡ್ತೈತಿ. ಆವಾಗ ಇಂಪೀಚ್ಮೆಂಟ್ಗೆ ಬರ್ತಾರ ಅವರು. ಇಂಪೀಚ್ಮೆಂಟ್ ಮಾಡತ್ತೇಳಿ ಹೇಳೋದು ಯಾವುದು ಅಂತಂದ್ರೆ ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಬಿ. ಆದ್ರೆ ಇಂಪೀಚ್ಮೆಂಟ್ ಪ್ರೊಸೆಸ್ ಅನ್ನ ಎಲ್ಲಿ ಬರ್ದಾರು ಅಂತಂದ್ರೆ ಆರ್ಟಿಕಲ್ 61ರಲ್ಲಿ ಬರ್ದಾರೆ. ಮುಂದೆ ಬರ್ತೈತಿ, ಏನೈತಿ ಹೇಳೋಣ. ಇಲ್ಲೇ ಮುಂದೆ ಬರ್ತೈತಿ, ಇನ್ನೊಂದು 4 ಆದ್ರೆ ಬಂದಾತ. ಹೌದಾ? ಏನು? ಯಾವಾಗ ರಾಷ್ಟ್ರಪತಿ ಸಂವಿಧಾನದ ಉಲ್ಲಂಘನೆ ಮಾಡ್ತಾರೋ ಆವಾಗ ಸುಮ್ನೆ ಸಂವಿಧಾನದ ಉಲ್ಲಂಘನೆ ಮಾಡ್ಯಾರ ಅಂತೇಳಿ ನೀವು ಅವ್ರ ಮೇಲೆ ಇಂಪೀಚ್ಮೆಂಟ್ ಮಾಡಕ್ ಬರಂಗಿಲ್ಲ. ಸರ ನನ್ನ ಮಗಳ ಮದುವೆಗೆ ಬಂದಿಲ್ರಿ ಅಂತೇಳಿ ಪ್ರಧಾನಮಂತ್ರಿ ಹೋಗಿ ನಾ ಇಂಪೀಚ್ಮೆಂಟ್ ಮಾಡ್ತೀನಿ ಅಂತೇಳಿ ಅನ್ನಂಗಿಲ್ಲ.
ನಮ್ಮ ಮನೆಗೆ ಇನ್ವಿಟೇಷನ್ ಕೊಟ್ಟರೆ ಬಂದಿಲ್ರಿ ಸರ್ ಅಂತೇಳಿ ನೀವು ಹೋಗಿ ಕೇಳಂಗಿಲ್ಲ. ನನ್ನ ಮಗನ ಬರ್ತಡೇ ಬಂದಿಲ್ರಿ ಅಂತ ಕೇಳಂಗಿಲ್ಲ. ಹೋಗ್ಲಿ ಸರ್, ನಾ ಅಲ್ಲಿ ಹೋಗ್ಬೇಡ ಅಂದಿನ್ರಿ, ಈಗ ನಾನು ಕೇರಳಕ್ಕೆ ಹೋಗ್ಬೇಡ ಅಂದಿನ್ರಿ, ಅವ್ರು ಅಲ್ಲಿ ಹೋಗ್ಯಾರು ಅಂತೇಳಿ ಇಂಪೀಚ್ಮೆಂಟ್ ಮಾಡಕ್ ಬರಂಗಿಲ್ಲ. ದೇರ್ ಇಸ್ ಅನ್ ಪ್ರೊಸೆಸ್. ಯು ಶುಡ್ ಕ್ಲಾರಿಫೈ ದಿ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್. ನೀನು ಅದನ್ನ ಸ್ಪಷ್ಟನೆಯನ್ನು ಕೊಡಬೇಕಾಕೈತಿ. ಕಾನ್ಸ್ಟಿಟ್ಯೂಷನ್ ಅನ್ನು ವೈಲೇಟ್ ಮಾಡ್ಯಾರ ಅಂತೇಳಿ ಎಲ್ಲಿ ಅಂತೇಳಿ ತೋರಿಸ್ಬೇಕಾಕೈತಿ. ಅರ್ಥ ಆಗದೈತಿ ಹೇಳಿದ್ದು. ಇದಿಷ್ಟು ಆರ್ಟಿಕಲ್ 56 ಪ್ರೊವೈಡೆಡ್ ಬಿ ಹೇಳ್ತೈತಿ. ಏನು ಸಂವಿಧಾನದ ಉಲ್ಲಂಘನೆ ಮಾಡ್ಯಾರು ಅನ್ನೋ ಒಂದು ಆಧಾರದ ಮೇಲೆ ರಾಷ್ಟ್ರಪತಿಯ ವಿರುದ್ಧ ಮಹಾಭಿಯೋಗ ಪ್ರಕ್ರಿಯೆಯನ್ನ ಕೈಗೊಳ್ಳಬೇಕು. ಮಹಾಭಿಯೋಗ ಪ್ರಕ್ರಿಯೆಯ ಪ್ರೊಸೀಜರ್ ಎಲ್ಲಿ ಬರ್ದಾರ ಅಂತ ಕೇಳಿದ್ರೆ ಆರ್ಟಿಕಲ್ 61 ಬರ್ದಾರೆ. ಇದು ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಬಿ. ಇನ್ನು ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಸಿ ಏನ್ ಹೇಳ್ತೈತಿ ಅಂತ ನೋಡೋಣ. ಸಿ ಏನ್ ಹೇಳ್ತೈತಿ ಅಂತಂದ್ರೆ ದ ಪ್ರೆಸಿಡೆಂಟ್ ಶಾಲ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ದಿ ಎಕ್ಸ್ಪೈರೇಷನ್ ಆಫ್ ಹಿಸ್ ಟರ್ಮ್ ಕಂಟಿನ್ಯೂ ಟು ಹೋಲ್ಡ್ ಆಫೀಸ್ ಅಂಟಿಲ್ ಹಿಸ್ ಸಕ್ಸೆಸರ್ ಎಂಟರ್ಸ್ ಅಪಾನ್ ಹಿಸ್ ಆಫೀಸ್. ಆಗಲೇ ಹೇಳಿದ್ವಲ್ಲ ನಾವು, ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ ಅಧಿಕಾರಕ್ಕೆ ಬರ್ತಾರೆ, ಗೆದ್ದ ದಿನದಿಂದ ಅಲ್ಲ. ಗೆದ್ದ ದಿನ ಮತ್ತು ಪ್ರಮಾಣ ವಚನ ಸ್ವೀಕರಿಸುವ ದಿನ. ಇನ್ನು ಮಿಡಲ್ದೊಳಗೆ ಯಾರು ಇರ್ತಾರು ಅಂತಂದ್ರೆ ಮೊದಲನೆಯ ರಾಷ್ಟ್ರಪತಿ. ಯಾರು ಎಲೆಕ್ಷನ್ ನಡೆದಿರ್ತೈತಲ್ಲ, ಯಾರು ಎಲೆಕ್ಷನ್ ನಿಂತು ಗೆದ್ದಿರ್ತಾರಲ್ಲ, ಅದಕ್ಕಿಂತ ಮೊದಲು ಯಾರು ಇರ್ತಾರೋ ರಾಷ್ಟ್ರಪತಿ, ಅವರು ಈ ಗೆದ್ದ ರಾಷ್ಟ್ರಪತಿ ಪ್ರಮಾಣ ವಚನ ಸ್ವೀಕರಿಸುವ ದಿನದವರೆಗೂ ಅಧಿಕಾರದೊಳಗೆ ಮುಂದುವರಿಬೇಕು. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಈಗ ರಾಷ್ಟ್ರಪತಿ ಯಾರದಾರು ಅಂತಂದ್ರೆ ದ್ರೌಪದಿ ಮುರ್ಮು ಮೇಡಮ್ ಅವ್ರದಾರ. ಅವ್ರದ್ದು ಅಧಿಕಾರ ಅವಧಿ ನಾಳೆ 30ಕ್ಕೆ ಮುಗಿತೈತೆ ಅನ್ಕೊಳ್ಳೋಣ. 30/1/2026 ಮುಗಿತೈತಿ. ಇಲ್ಲ ಸರ್, ಅವ್ರ ಮನೆ ಆಯ್ಕೆ ಆಗಿ ಬಂದರು, ನೀವು ಇಟ್ಲ ಊಟ ಮುಗಿಸಾಕ್ ನಿಂತಾರೆ ಏನಂತ ಕೇಳಬೇಡ್ರಿ. ನಾವ್ ಎದಕ್ಕೆ ಹೇಳಕತ್ತೀವಿ ಅಂತಂದ್ರೆ ಎಕ್ಸಾಂಪಲ್ ಸಂಬಂಧ ಹೇಳಕತ್ತೀವಿ. 30/1/2026 ಅವ್ರದ್ದು ಏನು ಅಧಿಕಾರಾವಧಿ ಮುಗಿತೈತಿ. ಇದಕ್ಕಿಂತ ಮೊದಲೇ ಎಲೆಕ್ಷನ್ ನಡೆದಿರ್ತೈತಿ, ಮುಂದೆ ಯಾರು ರಾಷ್ಟ್ರಪತಿ ಆಗಬೇಕು ಅಂತ ಹೇಳಿ. ಆಗ ಮುಂದೆ ರಾಷ್ಟ್ರಪತಿ ಆಗುವ ಅಧಿಕಾರ 2/2/2026 ಅಧಿಕಾರವನ್ನ ಪಡಿತೀನಿ ಅಂತಾರ ಅವ್ರು. ಅಂದ್ರೆ ಪ್ರಮಾಣ ವಚನವನ್ನ ನಾನು 2/2/2026 ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತಾರ ಅವ್ರು. ಆವಾಗ ಇಲ್ಲಿ ಮಿಡಲ್ದಾಗ 2 ದಿನ ಗ್ಯಾಪ್ ಉಳಿದೈತಿ. ಯಾವುದು? 31/1/2026 ಒಂದು, ಆಮೇಲೆ 1/2/2026 ಇವ್ 2 ದಿನ ಖಾಲಿ ಉಳಿತವೆ. ಈ 2 ದಿನ ಖಾಲಿ ಉಳಿದಾಗ ಯಾರು ಅಧಿಕಾರ ಮಾಡಬೇಕು? ಸರ್, ಖಾಲಿ ಉಳಿದ್ರೆ ಏನಾಕೈತ್ರಿ, ಅವ್ರು ಬಿಟ್ಟು ಹೋಗ್ಬೇಕಲ್ಲ ಅಂತ ಕೇಳಬಹುದು ನೀವು. ಖಾಲಿ ಉಳಿದ್ರೆ ಏನಾಕೈತಿ ಅಂತಂದ್ರೆ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಸೈನ್ ಆಗ್ಬೇಕಾಗಿರ್ತೈತಿ. ಫಾರ್ ಎಕ್ಸಾಂಪಲ್, ಈ 30ನೇ ತಾರೀಕು ಇವರು ಅಧಿಕಾರಾವಧಿ ಮುಗಿತೈತಿ. 31ರ ಮುಂಜಾನೆ ಪಾಕಿಸ್ತಾನದವರು ಭಾರತದ ಮೇಲೆ ದಾಳಿ ಮಾಡ್ತಾರೆ. ಅವಾಗ ನಮ್ಮ ಸೇನೆಗೆ ಆರ್ಡರ್ ಕೊಡೋದು ಅಧಿಕಾರ ಯಾರಿಗೆ ಇರ್ತೈತಿ ಅಂತಂದ್ರೆ ರಾಷ್ಟ್ರಪತಿಗೆ ಇರ್ತೈತಿ. ಯಾಕಂದ್ರೆ ಹಿ ಇಸ್ ದಿ ಸುಪ್ರೀಂ ಕಮಾಂಡರ್ ಆಫ್ ದಿ ಇಂಡಿಯನ್ ಆರ್ಮಿ. ಆರ್ಡರ್ ಕೊಡೋದು ಯಾರಿಗೆ ಇರ್ತೈತಿ? ರಾಷ್ಟ್ರಪತಿಗೆ ಇರ್ತೈತಿ. ಹೀಗಾಗಿ 31/1 ಇವೆರಡು ದಿನ ರಾಷ್ಟ್ರಪತಿ ಹುದ್ದೆ ಖಾಲಿ ಇರ್ತೈತಿ. ಯಾರು ಕೊಡಬೇಕು ಆರ್ಡರ್? ಹೌದಾ? ಅದಕ್ಕೆ 53 ಓದ್ಬೇಕಾದ್ರೆ, ಆರ್ಟಿಕಲ್ 53 ಓದ್ಬೇಕಾದ್ರೆ, ಪ್ರೆಸಿಡೆಂಟ್ ಈಸ್ ಅ ಸಿಂಬಾಲಿಕಲ್ ಇಂಡಿಕೇಶನ್ ಆಫ್ ದಿ ಸಿಂಬಾಲಿಕಲ್ ರೀಪ್ರೆಸೆಂಟೇಷನ್ ಆಫ್ ದಿ ಕಂಟಿನ್ಯೂಟಿ, ಇಂಟೆಗ್ರಿಟಿ ಅಂಡ್ ಯೂನಿಟಿ ಅಂತೇಳಿ ಓದಿದ್ವಿ. ಸಮಗ್ರತೆ, ಏಕತೆ ಮತ್ತು ಮುಂದುವರಿಕೆಯ ರೀಪ್ರೆಸೆಂಟೇಷನ್, ಪ್ರತಿನಿಧಿ ಅಂತೇಳಿ ನಾವು ಓದಿದ್ವಿ. ಮುಂದುವರಿಕೆ ಅಂತಂದ್ರೆ ತನ್ನ ಅಧಿಕಾರ ಅವಧಿಯು ಮುಗಿದ ನಂತರವೂ 2 ದಿನ ಅವರು ಮುಂದುವರಿತಾರೆ. ಯಾಕಂತಂದ್ರೆ ಇವರ ಅಧಿಕಾರ ಸ್ವೀಕರಿಸುವವರೆಗೂ ಈ ಹುದ್ದೆಯನ್ನ ಖಾಲಿ ಇಡಕ್ಕೆ ಬರಂಗಿಲ್ಲ. ಅದಕ್ಕೆ ಹಿಂದಿದ್ದ ರಾಷ್ಟ್ರಪತಿಯೇ ಮುಂದುವರಿತಾರೆ 2 ದಿನಗಳ ಅವಧಿಗೆ ಮಾತ್ರ. ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯಗಳು ನಿಂತು ಹೋಗಬಾರದು. ಯಾಕಂತಂದ್ರೆ ಎಲ್ಲ ಕಾರ್ಯಾಂಗೀಯ ಕಾರ್ಯಗಳು ರಾಷ್ಟ್ರಪತಿಯ ಹೆಸರಿನಲ್ಲಿಯೇ ನಡಿಬೇಕು ಅಂತೇಳಿ ಆರ್ಟಿಕಲ್ 53 ಸ್ಪಷ್ಟಪಡಿಸ್ತೈತಿ. ಹೌದಾ? ಹಂಗ ಸ್ಪಷ್ಟಪಡಿಸಿದಾಗ ರಾಷ್ಟ್ರಪತಿನೇ ಅವನ ಹೆಸರಿನಲ್ಲಿನೇ ಕಾರ್ಯಾಂಗದ ಅಧಿಕಾರಗಳು ಎಲ್ಲವೂ ನಡಿಬೇಕು ಅಂತ ಹೇಳಿದಾಗ ಇಲ್ಲಿ ರಾಷ್ಟ್ರಪತಿಯ 2 ದಿನದ ಪದವಿ ಖಾಲಿ ಇದ್ದಾಗ ಯಾರ ಹೆಸರನ್ನ ನಡೆಸಬೇಕು ಅನ್ನೋ ಕ್ವಶನ್ ಅರೈಸ್ ಆಕೈತೆ. ಅದನ್ನ ಫುಲ್ಫಿಲ್ ಮಾಡೋ ಸಂಬಂಧ ಪ್ರೊವೈಡೆಡ್ ಸಿ ಅನ್ನ ಬರೀತಾರೆ. ಏನು ಬರೀತಾರೆ? ನಿನ್ನ ಉತ್ತರಾಧಿಕಾರಿ ಅಧಿಕಾರಕ್ಕೆ ಬರುವವರೆಗೂ ನೀನೇ ಅಧಿಕಾರದಲ್ಲಿ ಮುಂದುವರಿಬೇಕು. ಇಲ್ರಿ ನಂದು ಆಫೀಸ್ ಇವತ್ತಿಗೆ ಮುಗೀತು, ಆರಾಮ್ ನಾನು ನಡೆದು ಮನೆಗೆ ಅಂತೇಳಿ ಅನ್ನಂಗಿಲ್ಲ. ಯಾರು? ರಾಷ್ಟ್ರಪತಿ. ಯಾಕೆ ಅನ್ನಂಗಿಲ್ಲ ಅಂತಂದ್ರೆ ದ ಪ್ರೆಸಿಡೆಂಟ್ ಪೋಸ್ಟ್ ಈಸ್ ಅ ಇಂಡಿಕೇಶನ್ ಆಫ್ ದಿ ಕಂಟಿನ್ಯೂಟಿ. ಅದು ಮುಂದುವರಿಕೆಯ ಸೂಚನೆ, ಇಂಡಿಕೇಶನ್. ಅದು ಮುಂದುವರಿದೈತಿ. ಮುಂದಿನ ರಾಷ್ಟ್ರಪತಿ ಆಯ್ಕೆಯಾಗಿ ಪದವಿಯನ್ನು ಸ್ವೀಕರಿಸುವವರೆಗೂ, ಪ್ರಮಾಣ ವಚನವನ್ನು ಸ್ವೀಕರಿಸುವವರೆಗೂ ಇವರೇ ಮುಂದುವರಿಬೇಕು. ದಟ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಅಂಡರ್ ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಸಿ ಕ್ಲಾರಿಫೈಡ್ ದಟ್ ಹೂ ಟೇಕ್ ಆಫೀಸ್ ಅಂಟಿಲ್ ಹಿಸ್ ಸಕ್ಸೆಸರ್ ಅಸ್ಯೂಮ್ ದಿ ಪವರ್ ಅಂತ. ಯಾರು ಆ ಆಫೀಸನ್ನು ಮುಂದುವರಿಸಬೇಕು ಅಂತಂದ್ರೆ ಹಿಂದಿನ ರಾಷ್ಟ್ರಪತಿಯೇ ಮುಂದುವರಿಸಬೇಕು. ಅರ್ಥ ಆಯ್ತಾ? ಇದು. ಇನ್ನ ಆರ್ಟಿಕಲ್ 56 ಸಬ್ ಕ್ಲಾಸ್ 2 ಒಂದು ಐತೆ, ಅದೇನ್ ಹೇಳ್ತೈತಿ ಅನ್ನೋದನ್ನ ನೋಡೋಣ. ಇದಿಷ್ಟು ಪ್ರೊವೈಡೆಡ್ ತಿಳಿದ್ವು. ಏನು? ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ ರಾಷ್ಟ್ರಪತಿ ಅಧಿಕಾರಾವಧಿ 5 ವರ್ಷ. ಎಲ್ಲಿಂದ? ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ ಅಥವಾ ಕಚೇರಿಯ ಕೆಲಸವನ್ನು ವಹಿಸಿಕೊಂಡ ದಿನದಿಂದ. ಕಚೇರಿಯ ಕೆಲಸವನ್ನು ಯಾವಾಗ ವಹಿಸ್ಕೋತಾರ ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸಿದ ನಂತರವೇ ವಹಿಸ್ಕೋತಾರೆ. ನೆನಪಲ್ಲಿ ಇರಬೇಕು. ಇದು ಒಂದು. ಆಮೇಲೆ ಪ್ರೊವೈಡೆಡ್ ಎ ಏನ್ ಹೇಳ್ತೈತಿ ಅಂತಂದ್ರೆ ರೆಸಿಗ್ನೇಷನ್ ಅನ್ನು ಉಪರಾಷ್ಟ್ರಪತಿಗೆ ಕೊಟ್ಟು ನೀವು ಜಾಗ ಖಾಲಿ ಮಾಡಬಹುದು. ಒಂದು. ಬಿ ಏನ್ ಹೇಳ್ತೈತಿ? ನೀವೇನಾದ್ರೂ ಸಂವಿಧಾನದ ಉಲ್ಲಂಘನೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರಿ ಅಂತಂದ್ರೆ ನಿಮ್ಮನ್ನು ನಾವು ಇಂಪೀಚ್ಮೆಂಟ್ ಮಾಡ್ತೀವಿ. ಅದು ಪ್ರೊಸೆಸ್ ಎಲ್ಲಿ ಬರೀತಾರೋ ಅಂತಂದ್ರೆ ಆರ್ಟಿಕಲ್ 61 ಬರೀತಾರೆ. ಆರ್ಟಿಕಲ್ 61 ಇರತಕ್ಕಂಥ ಪ್ರೊಸೆಸ್ ಅನ್ನ ಫಾಲೋ ಮಾಡುವ ಮೂಲಕ ರಾಷ್ಟ್ರಪತಿಯನ್ನ ಇಂಪೀಚ್ಮೆಂಟ್ ಮಾಡಬಹುದು, ಮಹಾಭಿಯೋಗ ಕ್ರಿಯೆಯನ್ನು ಕೈಗೊಳ್ಳಬಹುದು. ಇನ್ನ ರಾಷ್ಟ್ರಪತಿ ಆಯ್ಕೆ ಆದ ನಂತರ ರಾಷ್ಟ್ರಪತಿ
ಪದಗ್ರಹಣ ಮಾಡುವವರೆಗೂ ಹಿಂದಿನ ರಾಷ್ಟ್ರಪತಿಯೇ ಮುಂದುವರಿಬೇಕು. Erstwhile president will continue until the new president enters into office. ಹಿಂದಿನ ರಾಷ್ಟ್ರಪತಿಯೇ ಕಂಟಿನ್ಯೂ ಆಗಬೇಕು ಅಂತೇಳಿ ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಸಿ ಹೇಳ್ತೈತಿ. ಇದಿಷ್ಟು ನೆನಪಿರಬೇಕು. ಇನ್ನು ಆರ್ಟಿಕಲ್ 56 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ಅನ್ನೋದನ್ನ ನೋಡೋಣ. ಅದೇನ್ ಹೇಳ್ತೈತಿ ಅಂತೇಳಿ ಏನ್ ಹೇಳ್ತೈತಿ? ಎನಿ ರಿಸಿಗ್ನೇಷನ್ ಅಡ್ರೆಸ್ಡ್ ಟು ದಿ ವೈಸ್ ಪ್ರೆಸಿಡೆಂಟ್ ಅಂಡರ್ ಕ್ಲಾಸ್ ಎ ಆಫ್ ದಿ ಪ್ರೊವಿಸೋ ಟು ಕ್ಲಾಸ್ 1 ಅಂದ್ರೆ ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಏನ ಅಡಿಯಲ್ಲಿ ರಾಷ್ಟ್ರಪತಿ ಏನಾದ್ರೂ ರೆಸಿಗ್ನೇಷನ್ ಬರೆದಿದ್ರು ಅಂತಂದ್ರೆ ಯಾರಿಗೆ? ಉಪರಾಷ್ಟ್ರಪತಿಗೆ. ಕೂಡಲೇ ಶಾಲ್ ಫೋರ್ತ್ ವಿತ್ ಯಾರು ಕೂಡಲೇ ಉಪರಾಷ್ಟ್ರಪತಿ ಕೂಡಲೇ ಏನ್ ಮಾಡಬೇಕು? ಕಮ್ಯುನಿಕೇಟ್ ಮಾಡಬೇಕು. ಯಾರಿಗೆ? ಲೋಕಸಭೆಯ ಸಭಾಪತಿಗೆ ಅಂದ್ರೆ ಸ್ಪೀಕರ್ಗೆ. ಏನು ಸರ ಹಿಂಗ ರಾಷ್ಟ್ರಪತಿಯವರು ನಮಗ ರೆಸಿಗ್ನೇಷನ್ ಲೆಟರ್ ಕಳಿಸಾರು, ಅದರದೊಂದು ಕಾಪಿ ನಿಮಗೆ ಕಳ್ಸಾಕತ್ತೀವಿ ನೋಡ್ರಿ ಅಂತೇಳಿ ಕಳಿಸಿಕೊಡ್ಬೇಕು. ರಾಷ್ಟ್ರಪತಿ ಇಲ್ಲಿ ಕೂಡಲೇ ಅಂತಕ್ಕಂಥ ಪದವನ್ನ ಬರೀತಾರೆ, ಫೋರ್ತ್ ವಿತ್ ಅಂತೇಳಿ. ಕೂಡಲೇ ರಾಷ್ಟ್ರಪತಿ ಏನು ರೆಸಿಗ್ನೇಷನ್ ಲೆಟರ್ ಅನ್ನ ಕೊಟ್ಟು ಒಂದು ವರ್ಷದ ನಂತರ ಒಂದು ವರ್ಷದಿಂದ ರಾಷ್ಟ್ರಪತಿಯವರು ನಮಗೆ ರೆಸಿಗ್ನೇಷನ್ ಲೆಟರ್ ಕಳಿಸಾರ ನೋಡ್ರಿ ಅಂತ ಸ್ಪೀಕರ್ಗೆ ಕಳಿಸ್ಕೊಡಂಗಿಲ್ಲ. ಫೋರ್ತ್ ವಿತ್ ನಿನಗೆ ರೆಸಿಗ್ನೇಷನ್ ಲೆಟರ್ ಬಂತ, ನೀನು ರಿಸೀವ್ ಮಾಡ್ಕೊಂಡೆ, ತಕ್ಷಣವೇ ಅದನ್ನ ಕಳಿಸ್ಕೊಡ್ಬೇಕು. ಡಿಸಿಷನ್ ಪ್ರೊಸೀಜರ್. ಸರ್ ಬರೀ ಲೋಕಸಭೆ ಸ್ಪೀಕರ್ಗೆ ಅಷ್ಟೇ ಹೇಳಿದ್ರು, ರಾಜ್ಯಸಭೆಯ ಪ್ರೆಸಿಡೆಂಟ್ಗೆ ಯಾಕೆ ಕೊಡಂಗಿಲ್ರಿ ಅಂತ ಕೇಳ್ಬೋದು ನೀವು. ಯಾಕಂತಂದ್ರೆ ರಾಜ್ಯಸಭೆಯ ಪ್ರೆಸಿಡೆಂಟ್ ಯಾವಾಗಲೂ ಉಪರಾಷ್ಟ್ರಪತಿನೇ ಇರ್ತಾರೆ. ರಾಜ್ಯಸಭೆಯ ಅಧ್ಯಕ್ಷ ಯಾರಿರ್ತಾರೋ ಅಂತಂದ್ರೆ ಉಪರಾಷ್ಟ್ರಪತಿನೇ ಇರ್ತಾರೆ. ಹೀಗಾಗಿ ಆ ಉಪರಾಷ್ಟ್ರಪತಿಗೆ ರಾಷ್ಟ್ರಪತಿ ರೆಸಿಗ್ನೇಷನ್ ಲೆಟರ್ ಅನ್ನು ಕೊಟ್ಟಿರ್ತಾರೆ. ಅವ ಮತ್ತು ಉಪರಾಷ್ಟ್ರಪತಿ ಯಾರಿಗೆ ಅಡ್ರೆಸ್ ಮಾಡಬೇಕು? ರಾಜ್ಯಸಭೆಯ ಅಧ್ಯಕ್ಷಿಗೆ ಅಡ್ರೆಸ್ ಮಾಡಬೇಕಾದ್ರೆ ಹಿ ಇಸ್ ದಿ ಓನ್ಲಿ ಪ್ರೆಸಿಡೆಂಟ್ ಆಫ್ ದಿ ರಾಜ್ಯಸಭಾ. ದೇರ್ ಇಸ್ ನೋ ಕ್ವಶನ್ ಆಫ್ ದಿ ಅಡ್ರೆಸ್ ಟು ದಿ ಪ್ರೆಸಿಡೆಂಟ್ ಆಫ್ ದಿ ರಾಜ್ಯಸಭಾ. ಹೌದಾ? ಆ ಕ್ವಶನೇ ಬರೋದಿಲ್ಲ. ಕ್ವಶನ್ ಅರೈಸ್ ಇಲ್ಲ ಕತ್ತಿ ಅಂತಂದ್ರೆ ಸ್ಪೀಕರ್ಗೆ ಕಳಿಸ್ಕೊಡ್ಬೇಕು. ಯಾವ ಸ್ಪೀಕರ್ಗೆ? ಲೋಕಸಭೆಯ ಸ್ಪೀಕರ್ಗೆ. ಅಲ್ಲಿ ಬರೀತಾರೆ ಹೌಸ್ ಆಫ್ ದಿ ಪೀಪಲ್ಸ್ ಅನ್ನ ಲೋಕಸಭೆ ಅಂತ ಕರೀತಾರೆ. ಅಲ್ಲಿ ಕಳಿಸ್ಕೊಡಬೇಕು ಅಂದ್ರೆ ಕಮ್ಯುನಿಕೇಟ್ ಮಾಡಬೇಕು ಅಂತ. ಯಾಕೆ ಮಾಡಬೇಕು ಅಂತಂದ್ರೆ ಇವರೆಲ್ಲರೂ ಓಟ್ ಹಾಕಿರ್ತಾರೆ. ಯಾರು? ಲೋಕಸಭೆ ಸದಸ್ಯರೆಲ್ಲರೂ ಓಟ್ ಹಾಕಿರ್ತಾರೆ. ಲೋಕಸಭೆಯ ಮುಖ್ಯಸ್ಥ ಯಾರಾಗಿರ್ತಾರೋ ಅಂತಂದ್ರೆ ಸ್ಪೀಕರ್ ಆಗಿರ್ತಾರೆ. ಅದಕ್ಕೆ ಅವ್ರಿಗೆ ಒಂದು ಕಳಿಸಿಕೊಡಬೇಕು. ಹೌದಾ ಸರ? ನಮ್ಮಲ್ಲಿ ವಿಧಾನಸಭೆಯಲ್ಲಿ ಎಲ್ಲರೂ ಓಟ್ ಹಾಕಿರ್ತಾರಲ್ಲ, ಅವ್ರಿಗೆ ಕಳಿಸ್ಕೊಡಂಗಿಲ್ಲ ಅಂತ ಕೇಳಿ ಅದನ್ನ ಬರ್ದಿಲ್ಲಪ್ಪ. ಯಾಕೆ ಕಳಿಸ್ಕೊಡಂಗಿಲ್ಲ ಅಂದ್ರೆ ನಾಟ್ ನೆಸಸರಿ ಅಂತೇಳಿ. ಹೌದಾ? ಇದು ಪ್ರೊಸೀಜರ್. ಏನು? ರೆಸಿಗ್ನೇಷನ್ ಕೊಟ್ಟ ಕೂಡಲೇ ಉಪರಾಷ್ಟ್ರಪತಿಯವರು ಆ ರೆಸಿಗ್ನೇಷನ್ ಲೆಟರ್ ಅನ್ನ ಲೋಕಸಭೆಯ ಸಭಾಪತಿಗೆ ತಿಳಿಸಬೇಕು, ಕಮ್ಯುನಿಕೇಟ್ ಮಾಡಬೇಕು. ಕೂಡಲೇನ ವರ್ಡ್ ಹೆನ್ಸ್ ಫೋರ್ತ್ ಅಂತೇಳಿ ಬರೀತಾರೆ. ರಾಷ್ಟ್ರಪತಿಯವರು ರಾಜೀನಾಮೆ ಕೊಟ್ಟು ಒಂದು ವರ್ಷದ ನಂತರ ಇಲ್ರಿ ರಾಷ್ಟ್ರಪತಿಯವರು ರಾಜೀನಾಮೆ ಕೊಟ್ಟಿದ್ರು, ನಾನು ನಿಮಗೆ ಕೊಡಾಕ್ ಮಾಡ್ತೇನೆ ಅಂತೇಳಿ ಅನ್ನಂಗೆ ಬರಂಗಿಲ್ಲ. ಹೆನ್ಸ್ ಫೋರ್ತ್ ಕೊಡ್ಲೇಬೇಕು, ಕೂಡಲೇ, ತಕ್ಷಣದಿಂದನೇ. ಅರ್ಥ ಆಗ್ತೈತಿ? ಫೋರ್ತ್ ವಿತ್ ಅಂತೇಳಿ ಬರೀತಾರೆ. ಕೂಡಲೇ, ತಕ್ಷಣದಿಂದನೇ. ಯು ಕೆನಾಟ್ ಡಿಲೇಡ್ ದಟ್ ಇಶ್ಯೂ ಅಂತ. ನೀವು ಡಿಲೇ ಮಾಡಕ್ಕೆ ಬರೋದಿಲ್ಲ. ಇಲ್ರಿ ಬಿಲ್ ಏನೋ ಲೋಕಸಭೆ ಬಿಲ್ ರಾಜ್ಯಸಭೆಗೆ ಬಂದಾಗ 6 ತಿಂಗಳು ಇಟ್ಕೊಂಡ್ಕೊಂತಾರಲ್ಲ, ಹಂಗೆ ಇಟ್ಕೊಂಡು ಚಟ ಐತಿತ್ತು ಅಂದ್ರೆ ಬಿಟ್ಟು ಬಿಡ್ಬೇಕನ್ನ. ಏನ್ ಮಾಡ್ಬೇಕು? ರಾಷ್ಟ್ರಪತಿ ರೆಸಿಗ್ನೇಷನ್ ಬಂದಿತ್ತು ಅಂತಂದ್ರೆ ಸೀದಾ ಕಳಿಸಿ ಕೊಡಬೇಕು ಲೋಕಸಭೆಗೆ. ಅರ್ಥ ಆಯ್ತಾ? ಇವ್ರೇನಾದ್ರೂ ಕಳಿಸ್ಲಿಲ್ಲ ಅಂತಂದ್ರೆ ಇವ್ರದ್ದು ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಆಕೈತಿ. ಯಾರ್ದು? ಉಪರಾಷ್ಟ್ರಪತಿದು. ಇಲ್ಲೇ ಬರೀತಾರೆ, ನೀನು ಕಳಿಸಿ ಕೊಡಬೇಕು ಕಂಪಲ್ಸರಿ. ಶಾಲ್ ಅಂತ ಬರೀತಾರೆ. ಮಸ್ಟ್ ಅಂಡ್ ಶುಡ್ ಯು ಪರ್ಫಾರ್ಮ್ ದಿಸ್ ಡ್ಯೂಟಿ ಅಂತ. ನೀನು ಕಂಪಲ್ಸರಿ ಈ ಕೆಲಸ ಮಾಡ್ಲೇಬೇಕು. ಈ ಶಾಲ್ ಅಂತೇಳಿ ಬರೆದ ಪದಗಳೆಲ್ಲನೂ ಕಂಪಲ್ಸರಿ ಅಂತ ನಮ್ಗೆ ಗೊತ್ತಿರಲೇಬೇಕು. ಅಂದ್ರೆ ಉಪರಾಷ್ಟ್ರಪತಿ ಅವರು ರೆಸಿಗ್ನೇಷನ್ ಲೆಟರ್ ನ ಇಟ್ಕೊಂಡು ಕೂಡುವಂಗಿಲ್ಲ, ಕೊಡಬೇಕಲ್ಲಿ. ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು. ದಟ್ ಈಸ್ ಅನ್ ಡಿಫರೆಂಟ್ ಥಿಂಗ್. ಇದಿಷ್ಟು ಮಾಹಿತಿ ಆರ್ಟಿಕಲ್ 56 ಬಗ್ಗೆ. ಏನು? ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಹೇಳ್ತೈತಿ ಅಧಿಕಾರ ಅವಧಿಯ ಬಗ್ಗೆ. ರಾಷ್ಟ್ರಪತಿ ಅಧಿಕಾರ ಅವಧಿ ಅವರು ಅಧಿಕಾರವನ್ನ ಸ್ವೀಕರಿಸಿದ ದಿನದಿಂದ 5 ವರ್ಷಗಳ ಅವಧಿಯವರೆಗೂ. ಆಮೇಲೆ 2 ರೀತಿ ಪದವಿಯನ್ನ ಖಾಲಿ ಮಾಡಬಹುದು. ಯಾವುದು? ಒಂದು ರೆಸಿಗ್ನೇಷನ್ ಅನ್ನ ಉಪರಾಷ್ಟ್ರಪತಿಗೆ ಕೊಡುವ ಮೂಲಕ, ಎರಡನೇದ್ದು ಇಂಪೀಚ್ಮೆಂಟ್ ನ ಮೂಲಕ. ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆನ್ ದ ಬೇಸಿಸ್ ಆಫ್ ದಿ ರೀಸನ್ ಓನ್ಲಿ. ಏನು? ಕಾನ್ಸ್ಟಿಟ್ಯೂಷನ್ ನ ಉಲ್ಲಂಘನೆ ಮಾಡಿದ ಕಾರಣಕ್ಕಾಗಿ ಅವರನ್ನ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಪಡಿಸಬಹುದು. ಆ ಮಹಾಭಿಯೋಗ ಪ್ರಕ್ರಿಯೆಯ ಪ್ರೊಸೆಸ್ ಅನ್ನು ಎಲ್ಲಿ ಬರ್ತಾರೆ? ಪ್ರೊಸೀಜರ್ ಎಲ್ಲಿ ಬರ್ತಾರೆ ಅಂತಂದ್ರೆ ಆರ್ಟಿಕಲ್ 61 ಬರ್ದಾರ. ಇದಿಷ್ಟು ಮಾಹಿತಿ ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಎ ಮತ್ತು ಬಿ. ಇನ್ನು 3ನೇದು ಸಿ ಏನಪ್ಪಾ ಅಂತಂದ್ರ ಮುಂದಿನ ರಾಷ್ಟ್ರಪತಿ ಅಧಿಕಾರಕ್ಕೆ ಬರೋವರೆಗೂ ಹಿಂದಿನ ರಾಷ್ಟ್ರಪತಿಯೇ ಕಂಟಿನ್ಯೂ ಆಗಬೇಕು. ಉತ್ತರಾಧಿಕಾರಿಯಾಗಿರ್ತಕ್ಕಂಥ ರಾಷ್ಟ್ರಪತಿ ಪದವಿಯ ಗ್ರಹಣದವರೆಗೂ ಹಿಂದಿನ ರಾಷ್ಟ್ರಪತಿ ಅಧಿಕಾರದಲ್ಲಿ ಮುಂದುವರಿಬೇಕು. ಆರ್ಟಿಕಲ್ 56 ಸಬ್ ಕ್ಲಾಸ್ 1 ಪ್ರೊವೈಡೆಡ್ ಸಿ ಕ್ಲಾರಿಫೈಸ್ ದಟ್ ಥಿಂಗ್. ಹೌದಾ? ಇನ್ನು ಆರ್ಟಿಕಲ್ 56 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ಅಂದ್ರೆ ರೆಸಿಗ್ನೇಷನ್ ಲೆಟರ್ ಅನ್ನು ಉಪರಾಷ್ಟ್ರಪತಿಗೆ ಕೊಟ್ಟ ನಂತರ ಉಪರಾಷ್ಟ್ರಪತಿ ಕೂಡಲೇ ಅದನ್ನ ಲೋಕಸಭೆ ಸ್ಪೀಕರ್ಗೆ ಕಮ್ಯುನಿಕೇಟ್ ಮಾಡಬೇಕು, ಸಂಪರ್ಕ ಮಾಡಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 56 ಬಗ್ಗೆ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಲೈಕ್ಸ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 57 ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.